ಜನರು ಬೇರೆ ಬೇರೆ ಕಡೆಯಿಂದ ಬರಬೇಕಾದ್ರೆ ಸ್ವಲ್ಪ ತಡ ಆಗ್ಬೋದು, ಆದರೆ ನಾವು ಬೇಗ ಶುರು ಮಾಡೋಣ ಅಂತ ಹೇಳಿ. ಯಾಕೆಂದರೆ ಹೋದ ಸತಿ ತುಂಬ ಜನರಾಗ್ಬಿಟ್ಟಿದ್ರು ನಾವು ಫಸ್ಟ್ ಟೈಮ್ ಮಾಡಿದಾಗ. ಅದಾದಮೇಲೆ ಎಲೆಕ್ಷನ್ಸ್ ಬಂತು, ಎಲೆಕ್ಷನ್ಗಿಂತ ಮುಂಚೆ ಮಾಡಬೇಕಾಗಿತ್ತು. ಹೋದ ಸತಿ ಸುಮಾರು 450 ಇಲ್ಲ 500 ಅರ್ಜಿಗಳು ಬಂದಿದ್ದು. ಅದರೊಳಗೆ ಸಾಕಷ್ಟು ಎಲ್ಲರೂ ಕೂಡ ವಿಲೇವಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ನಾನು ಹೆಚ್ಚು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ, ಮಾತನಾಡೋಕ್ಕೆ ಹೋಗೋದಿಲ್ಲ. ಸಾರ್ವಜನಿಕರು ಸರ್ಕಾರದ ಯಾವತ್ತೂ ಕೂಡ ಅವರಿಗೆ ಸ್ಪಂದನೆ ನೇರವಾಗಿ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶದ ಮೇಲೆ ಆವಾಗ ಆಡಳಿತನೂ ಕೂಡ ಚೆನ್ನಾಗಿ ನಡೀತದೆ. ಸಾರ್ವಜನಿಕರ ಜೊತೆಗೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವಕಾಶ, ಅದು ಒಳ್ಳೆಯ ಒಂದು ಕೆಲಸ ಅಂತಕ್ಕಂಥದ್ದು ಭಾವಿಸ್ತೀನಿ. ಅದನ್ನು ಮಾನ್ಯ ಸಿದ್ದರಾಮಯ್ಯವರು ಭಾಳ ವಿಶೇಷವಾಗಿ ನಮಗೂ ಕೂಡ ಕ್ಯಾಬಿನೆಟಲ್ಲೆಲ್ಲ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. 3 ತಿಂಗಳಿಗೆ ಒಂದ್ಸತಿ ನೀವು ಈ ಕಾರ್ಯಕ್ರಮನ ಮಾಡಲೇಬೇಕು ಅಂತಕ್ಕಂಥದ್ದು. ಇದಾದಮೇಲೆ ನಾಳೆ KDP ಇದೆ. KDPಯಲ್ಲಿ ಮತ್ತು ಹೆಚ್ಚುವರಿ ನಾವೇನಾದರೂ ಇದ್ದರೆ ಅಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಬೇರೆ ಜನಪ್ರತಿನಿಧಿಗಳ ಜೊತೆಗೆ ಅವಕಾಶಗಳು ಸಿಗ್ತದೆ. ಅದಕ್ಕೆ ನಾನು ಹೆಚ್ಚು ಏನು ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಆನ್ಗೋಯಿಂಗ್ ಪ್ರೋಸೆಸ್ ಯಾವಾಗಲೂ ಕೂಡ ಮುಂದೆ ನಡೀತಾ ಇರ್ತದೆ ಇದು ಯಾವತ್ತೂ ಕೂಡ. ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಯಾರೇ ಜನರು ಬಂದಾಗ ತಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಫೀಸಿಗೆ ಬಂದಾಗ ದಯವಿಟ್ಟು ಅವರು ಸ್ಪಂದನೆ ಮಾಡಿ ಅವರಿಗೆ ಸಹಕಾರವನ್ನು ನೀಡಬೇಕಾಗತ್ತೆ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳನ್ನು ಅವ್ರು ತಿಳಿಸ್ಬೇಕಾಗತ್ತೆ. ಕೆಲವು ಸತಿ ಕೆಲಸಗಳು ಆಗದೇ ಇರ್ಬೋದು, ಆದರೆ ಅವರಿಗೆ ನಾವು ವಿಶ್ವಾಸದಿಂದ ಅವರಿಗೆ ಮನವರಿಕೆ ಮಾಡಿ ಕೇಳ್ತಕ್ಕಂಥದ್ದೇ ನಮ್ಮ ಕೆಲಸ ಆಗ್ತದೆ. ಅದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡಬೇಕು. ಮತ್ತು ಕೆಲವು ಸತಿ ಕೆಲವು ನಿರ್ಧಾರಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ತೀರ್ಮಾನಗಳನ್ನು ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಮಗೆಲ್ಲ ಹೈಯರ್ ಆಫೀಸರ್ಸ್ ಕೂಡ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅವಾಗ ಏನಾಗ್ತದೆ, ನಾವು ರಾಜ್ಯ ಮಟ್ಟದಲ್ಲಿ ಕೆಲವು ಏನಾದ್ರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಇಲ್ಲ ಏನಾದ್ರು ಕೆಲವು ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶನೂ ಕೂಡ ಆಗಿದೆ. ಏನಂತ ಹೇಳಿದರೆ ನಾವೆಲ್ಲರೂ ಕೂಡ ಜನರಿಗೆ, ಸಾಮಾನ್ಯ ಜನರಿಗೆ ಸ್ಪಂದನೆ, ಯಾಕೆಂದರೆ ಇಂಥ ಸಮಾರಂಭ ನಡೀಬೇಕಾದ್ರೆ ಎಷ್ಟು ಜನರು ಕಮ್ಮಿ ಆಗ್ತಾರೆ ಅದರಲ್ಲಿ 2 ವಿಚಾರ ಇರುತ್ತೆ. ಒಂದು, ಕಮ್ಮಿ ಆದರೆ ಸಮಸ್ಯೆ ಇಲ್ಲ ಅಂತ ಅಲ್ಲ, ನಮ್ಮೇಲೆ ವಿಶ್ವಾಸ ಕಳ್ಕೊಂಡಿರ್ಬೋದು ಅವರು, ಅದೂ ಇರ್ತದೆ. ಆದರೆ ಇನ್ನೊಂದು ಕಡೆಗೆ ಅವ್ರು ಬರೋದು ಕಮ್ಮಿ ಅಂದರೆ ಅಲ್ಲಿಗೆ ನೀವು ಸ್ಪಂದಿಸ್ತೀರಿ ಅಂತ ಹೇಳ್ತಕ್ಕಂಥದ್ದು ನನ್ನ ಅರ್ಥ. ಅದಕ್ಕೆ ನಾನು ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಸಮಸ್ಯೆಗೂ ಕೂಡ ಸಾಮಾನ್ಯ ಜನರಿಗೂ ಸ್ಪಂದನೆ ಮಾಡತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಕಾರ್ಯಕ್ರಮಗಳನ್ನು ಇವತ್ತು ಶುರು ಮಾಡೋಣ. ಭಾಳ ಸಂತೋಷದಿಂದ ನೀವು ಕೂಡ ಭಾಳ ದೂರದಿಂದ ಎಲ್ಲರೂ ಕೂಡ ಸಾಕಷ್ಟು ಜನರು ಬಂದಿದ್ದೀರಿ. ಕಾರ್ಯಕ್ರಮ ಶುರು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಎಲ್ಲರಿಗೂ ಶುಭ ಅಂದ್ಕೊಂಡು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಪರಿಶೀಲನೆ ಮಾಡಿ, ನಾನು ಏನಿದೆ ಪರಿಶೀಲನೆ